ಶಕ್ತಿ, ನಿನಗೆ ಸಂಧ್ಯಾ ಬಗ್ಗೆ ಏನನ್ಸುತ್ತೆ? ಇನ್ನೇನು ಅನ್ಸ್ಬೇಕು? ತಿಂಗಳಾನ್ಗಟ್ಲೆಯಿಂದ ನಾನು ಬೆನ್ನ ಹಿಂದೆ ಇದ್ದಿದ್ದು ಪೀಡೆ ತೊಲಗ್ತು ಅನ್ಸುತ್ತೆ. ನಾನು ಹಾಗಲ್ಲ ಕೇಳಿದ್ದು. ಸಂಧ್ಯಾಳ ಸಾವು ಬಗ್ಗೆ ಏನನ್ಸುತ್ತೆ? ಖುಷಿ ಆಗ್ತಿದೆ ಶಿವ. ಇನ್ಮೇಲೆ ಕೋರ್ಟು ಕೇಸು ಅಂತ ಅಲಿಯೋ ಹಾಗಿಲ್ಲ. ನೆಮ್ಮದಿಯಾಗಿ ನನ್ನ ಮಕ್ಕಳ ಮದುವೆ, ನನ್ನ ನಿಂತೋಗಿರೋ ಸೀಟ್ ವಿಷಯನ ರಿಓಪನ್ ಮಾಡಿಸ್ತೀನಿ. ಒಟ್ಟಿನಲ್ಲಿ ಹಾಯಾಗಿದೆ. ಕೇಸು ಅಷ್ಟು ಸಿಂಪಲ್ ಅಲ್ಲ ಶಕ್ತಿ. ಭಾರ್ಗವಿ, ಕೋರ್ಟನ್ನ ಒಂದ್ಸರಿ ಚೆನ್ನಾಗಿ ನೋಡ್ಕೊಂಬಿಡು. ಮತ್ತೆ ಇಲ್ಲಿಗೆ ಬರಕ್ಕಾಗಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಪ್ಪ ಮಗಳಿಬ್ರು ಮನೇಲಿ ಕೂತ್ಕೊಂಡು ಒಬ್ರಿಗೊಬ್ರು ನೀತಿ ಬೋಧನೆ ಮಾಡ್ಕೊಳ್ಳಿ. ಇವಳ್ದೇನಿದ್ರು ಬಾಯಲ್ಲಿ ಬಡಾಯಿ ಮಗ, ಪಾಪ ಏನು ಕಿಸಿಯಕ್ಕಾಗಿಲ್ಲ. ಜಡ್ಜ್ಮೆಂಟ್ ಕೇಳಿಸ್ಕೊಟ್ರು ಅನ್ಸುತ್ತೆ. ವಿಕ್ಕಿ ಅಂಡ್ ಗ್ಯಾಂಗ್ ನ ಖುಲಾಸೆ ಮಾಡಲಾಗಿದೆ ಅಂತ. ಹೋಗ್ಲಿ ಬಿಡು ಮಗ, ಸೋತವಳ ಬಗ್ಗೆ ಸತ್ತವಳ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂರೋದಕ್ಕೆ ನನಗೆ ಟೈಮ್ ಇಲ್ಲ. ನಾನು ಗೆದ್ದಿದ್ದೀನಿ, ಈಗ ಸೆಲೆಬ್ರೇಷನ್ ಟೈಮ್. ನಡೀರಿ ಹೋಗೋಣ. ಬಾಯ್ ಬಡ್ಕಿ ಭಾರ್ಗವಿ, ಬರ್ಲಾ? ಅತ್ಗೆ, ಏನತ್ಗೆ ಇದು ಇಷ್ಟು ಚೆನ್ನಾಗಿರೋ ಬಟ್ಟೆ ತಂದ್ಬಿಟ್ಟಿದ್ಯಾ ನಮ್ ಕೂಸಿಗ? ಹಬ್ಬನೂ ಇಲ್ಲ ಏನೂ ಇಲ್ಲ, ಏನ್ ವಿಶೇಷ ಅಂತ ತಗೊಂಬಂದೆ? ಇದು ನಮ್ ಭಾರ್ಗವಿಗಲ್ಲ ಕಣೆ, ಸಂಧ್ಯಾಂಗೆ. ಅವಳ್ದು ಹುಟ್ಟದಬ್ಬ ನಾಳೆ. ಹೌದಾ? ಬಟ್ಟೆ ತುಂಬಾ ಚೆನ್ನಾಗಿದೆ ಅತ್ಗೆ. ದುಡ್ಡು ಹೇಗೆ ಹೊಂದಿಸ್ದೆ? ದುಡ್ಡಿನ ವಿಚಾರ ಬಿಡು ಕಲ್ಪನಾ. ಸಂಧ್ಯನ ಅಪ್ಪ ಅಮ್ಮ ಎಲ್ಲೋ ದೂರದಲ್ಲಿದ್ದಾರೆ. ಇವಾಗ ನಾವೇ ಅಲ್ವಾ ಅವಳಿಗೆ ಮನೆಯವರು. ನಮ್ಗೆ ಎಷ್ಟೇ ಕಷ್ಟ ಇದ್ರು ನಮ್ ಭಾರ್ಗವಿ ಹುಟ್ಟಿದ ದಿನಕ್ಕೆ ಬಟ್ಟೆ ತರದೇ ಇರ್ತೀವ? ಅದು ಸರಿ. ಇವಳು ಹಾಗೆ ಅಲ್ವಾ ಕಲ್ಪನಾ? ಅದಕ್ಕೆ ಈ ಮಗುಗೂ ತಂದೆ. ಈ ಬಟ್ಟೆ ನೋಡಿದ್ರೆ ಅವಳದ್ ಎಷ್ಟು ಖುಷಿ ಪಡ್ತಾಳೋ ಏನೋ ಅಲ್ವಾ? ನಿಜ ಅತ್ಗೆ, ಸಂಧ್ಯೆ ನೋಡ್ತಾ ಇದ್ರೆ ನನ್ ಕಳ್ಕೊಂಡಿರೋ ಮಗಳೇ ಸಿಕ್ಬಿಟ್ಟಿದಾಳೋ ಏನೋ ಅನ್ಸುತ್ತೆ. ನಿನ್ಗೆ ಇನ್ನೊಬ್ಳು ಮಗಳೇ ಸಿಕ್ಬಿಟ್ಲು. ಅವಳಿಂದ ಈ ಮನೆಗೊಂಥರ ಕಳೆ ಬಂದಿದೆ ಅಲ್ಲ? ಅಲ್ವಾ? ನನ್ಗಂತೂ ಈಗ ಅಲ್ಲ ಮೂರ್ ಮಕ್ಳ ತಾಯಿ ನಾನು. ಹೇಗೋ ಕೇಸ್ ಗೆದ್ದಿದ ತಕ್ಷಣ ನಮ್ ಭಾರ್ಗವಿಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀವಿ ಅಲ್ವಾ? ಭಾರ್ಗವಿಗೆ ಮದ್ವೆ ಮಾಡಿ ಕಳ್ಸಿದ್ಮೇಲೆ ನಮ್ ಸಂಧ್ಯಾ ನಮ್ ಜೊತೆ ಇನ್ ಸ್ವಲ್ಪ ದಿನ ಇರ್ತಾಳೆ. ಆಮೇಲೆ ಅವಳಿಗೂ ಒಬ್ಬ ಒಳ್ಳೆ ಹುಡುಗನ್ ಹುಡುಕಿ ಮದ್ವೆ ಮಾಡೋಣ.
ಪಾಪ ಜೀವನದಲ್ಲ ಮಗು ತುಂಬಾ ಕಷ್ಟ ತುಂಬಾ ಅವಮಾನನೇ ನೋಡಿದಾಳೆ. ಇನ್ ಮುಂದೆ ಆದ್ರೂ ಅವಳು ಆರಾಮವಾಗಿರ್ಲಿ ಅಲ್ವಾ? ಎಲ್ಲವುದು ನಿನ್ ಬಾಯಿ ಹರಕೆ ಆಗೇ ಆಗತ್ತೆ ಅದಕ್ಕೆ. ಹೇಗೂ ಇವತ್ ನಮ್ ಕೂಸು ಕೇಸ್ ಗೆದ್ಬಿಡ್ತಾಳೆ, ಆಮೇಲೆ ಎಲ್ಲದೂ ಒಳ್ಳೇದೇ ಆಗತ್ತೆ. ನಾಳೆ ಈ ಕೇಸ್ ಗೆದ್ದಿರೋ ಖುಷಿಗೆ ಡಬ್ಬಲ್ ಧಮಾಕ. ಅದಕ್ಕೆ ಈ ಬಟ್ಟೆ. ಕಲ್ಪನಾ, ನಾಳೆ ಕೊಬ್ಬರಿ ಮಿಠಾಯಿ ಮಾಡೋಣವಾ? ನೋಡಿದ್ಯಾ ರವಿ, ಕೇಸ್ ಹೇಗೆ ಮುಗಿದೋಯ್ತು ಅಂತ. ಟು ಟೆಲ್ ಯು ಐ ಹ್ಯಾವ್ ಎಕ್ಸ್ಪೆಕ್ಟೆಡ್ ದಿಸ್. ತಾನೊಂದು ಬಗೆದರೆ ದೈವವೊಂದು ಬಗೆಯುವುದಂತೆ. ನಾನು ಆವಾಗಲೇ ಹೇಳ್ದಂಗೆ ನಿನ್ನ ಮಗಳನ್ನ ನಿನ್ನ ಜೊತೆನೆ ಈ ಕೋರ್ಟಿಂದ ಆಚೆ ಕಳಿಸ್ತಾ ಇದ್ದೀನಿ. ಏನೇ ಇದ್ರು ಕೋರ್ಟ್ ಹೊರಗಡೆ ಆಗಿರೋ ಅವಮಾನಕ್ಕೆ ಲೆಕ್ಕ ಚುಕ್ತಾ ಮಾಡಬೇಕು ಅಷ್ಟೆ. ಇಲ್ಲ ಚೆಪೆ, ಇನ್ನು ಯಾವ ಲೆಕ್ಕನು ಚುಕ್ತ ಆಗಿಲ್ಲ. ಆಗೋದು ಬರ್ತಾಳೆ, ನನ್ನ ಮಗಳು ಬರ್ತಾಳೆ. ನೀನು ಮಾಡ್ತಿರೋ ಎಲ್ಲ ಅನ್ಯಾಯಗಳನ್ನ, ನಿನ್ನನ್ನ ಬೇಟೆ ಆಡೋದಕ್ಕೆ ಬರ್ತಾಳೆ ನನ್ನ ಮಗಳು. ಭಾರ್ಗವಿ ನನ್ನ ಮಗಳು. ಭಾರ್ಗವಿ, ನಾಳೆ ಸಂದಿನ ಊಟದ ನಮ್ ಜೊತೆ ಇರ್ತಾಳೆ. ಹೊಸ ಬಟ್ಟೆ ಹಾಕೊಂಡು ಸಂಭ್ರಮ ಪಡ್ತಾಳೆ. ನಾವೆಲ್ಲ ಅವಳ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲಿ ನೋಡು ಅವಳಿಗೆ ಅಂತ ಹೊಸ ಬಟ್ಟೆ ತಂದಿದ್ದೀನಿ ಕಣೆ. ಸಂದಿನ ಕರ್ಕೊಂಬಂದ್ಬಿಡು ಭಾರ್ಗವಿ, ಅವಳನ್ನ ನನ್ನ ಹತ್ರ ಕರ್ಕೊಂಬ. ಯಾಕೆ ಹೀಗ್ ಮಾಡ್ದೆ ದೇವ್ರೆ? ಪೂರ್ಣಿ, ಯಾವ ದೇವ್ರ ಬಗ್ಗೆ ಮಾತಾಡ್ತಿದ್ದೆ ನೀನು? ಒಬ್ಬ ಮಗಳನ್ನ ನಮ್ಮಿಂದ ದೂರ ಇಟ್ಟಿರೋನು ಸಂಧ್ಯನ ರೂಪದಲ್ಲಿ ವಾಪಸ್ ಕೊಟ್ಬಿಟ್ಟ ಅಂದ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಈಗ ಕಟ್ಕೊಂತಾರ ಅವಳ ಜೀವನ ತಗೊಂಡ್ಬಿಟ್ಟ. ಅವಳೇನ್ ತಪ್ಪು ಮಾಡಿದ್ಲು ಪುಣ್ಯ? ಅವಳಿಗೆ ಯಾಕಿಂತ ಶಿಕ್ಷೆ? ಅಂದ್ರೆ ಅವಳನ್ನ ಹೀಗೆ ದಾರುಣವಾಗಿ ದೇವರಂತೆ ದೇವರು ಅಪ್ಪ, ಸಂತನಿಗೆ ಹಿಂಗಾಗಕ್ಕೆ ಒಂದರ್ಥದಲ್ಲಿ ನಾನೇ ಕಾರಣ ಅಲ್ವಾ ಅಪ್ಪ? ಅವಳು ನನ್ನ ನಂಬ್ಕೊಂಡು ಕಂಪ್ಲೇಂಟ್ ಕೊಟ್ಲಪ್ಪ. ನನ್ನ ನಂಬ್ಕೊಂಡು ಕೋರ್ಟಿಗೆ ಬಂದ್ಲು. ಅಕ್ಕ ಅಕ್ಕ ಅಂತ ಸ್ವಂತ ತಂಗಿ ತರ ಇದ್ಲಪ್ಪ. ನನ್ನ ನಂಬ್ಕೊಂಡು ಮನೇಲಿದ್ಲು. ನ್ಯಾಯ ಕೊಡ್ಸಕ್ಕಾಗದೆ ಇದ್ರು ಕೊನೆ ಪಕ್ಷ ಅವಳ ಪ್ರಾಣ ಉಳ್ಸಕ್ಕೂ ನನ್ನ ಕೈಲಾಗ್ಲಿಲ್ವಲ್ಲಪ್ಪ. ಅವತ್ತವ್ರಮ್ಮ ಅವಳ ಕೈನ ನನ್ನ ಕೈಲಿ ಕೊಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೊಳವ, ನಿನ್ನ ನಂಬಿ ಅವಳ ಜವಾಬ್ದಾರಿ ನಿನ್ ಕೈಲಿ ಕೊಟ್ಟು ಹೋಗ್ತಿದ್ದೀನಿ ಅಂತ ಅಂದ್ರು. ಅವರಮ್ಮ ಬಂದ್ರೆ ನಾನು ಹೇಗಪ್ಪ ಮುಖ ತೋರಿಸ್ಲಿ? ನಾನು ಹೇಗ್ ಮುಖ ತೋರಿಸ್ಲಪ್ಪ? ಅವ್ರು ಕೇಳೋ ಪ್ರಶ್ನೆಗೆ ನಾನು ಏನಂತ ಉತ್ತರ ಕೊಟ್ಲಪ್ಪ? ಏನಂತ ಉತ್ತರ ಕೊಡ್ಲಿ? ಸಂತಿನ ಬದಲು ನಾನಾದ್ರೂ ಸತ್ತು ಹೋಗಿದ್ರೆ ಅವಳು ಇವತ್ತು ಜೀವಂತವಾಗಿರ್ತಿದ್ಲಪ್ಪ. ಅವಳ ಸಾವಿಗೆ ನಾನೇ ಕಾರಣ. ಏನ್ ಹಿಂಗ್ ಮಾಡ್ತಾ ಇದ್ದೆ ನೀನು? ಯಾಕೆ ಹಿಂಗ್ ಮಾಡ್ತಾ ಇದ್ದೆ ನೀನು? ಸಂಧ್ಯಾನ ಕಳ್ಕೊಂಡು ದುಃಖನೇ ತಡ್ಕೊಳಕ್ ಆಗ್ತಿಲ್ಲ ನಮ್ಗೆ. ಇರೋಳು ನೀನೊಬ್ಳು.
ನಿನ್ನನ್ನು ಕಳ್ಕೊಂಡು ಹೆಂಗಮ್ಮ ಬದುಕೋದು ನಾವು? ಆ ಶಕ್ತಿ ಇಲ್ಲ ತಾಯಿ ನಮ್ಗೆ, ಆ ಶಕ್ತಿ ಇಲ್ಲ. ನೀನ್ ಹಿಂಗ್ ಮಾತಾಡ್ಬೇಡ, ನೀನ್ ಹಿಂಗ್ ಮಾತಾಡ್ಬೇಡ. ಯಾಕಪ್ಪ ಯಾಕಪ್ಪ ಎಲ್ಲದನ್ನ ಸಹಿಸ್ಕೊಂಡು ನಾವು ಸುಮ್ಮನಿರ್ಬೇಕು? ಅಧಿಕಾರ ದುಡ್ಡಿದ್ಬಿಟ್ರೆ ಅವ್ರು ಮಾಡೋ ತಪ್ಪುಗಳೆಲ್ಲ ಸರಿನಾ? ಶಕ್ತಿ, ನಿನಗೆ ಸಂಧ್ಯಾ ಬಗ್ಗೆ ಏನನ್ಸುತ್ತೆ? ಇನ್ನೇನು ಅನ್ಸ್ಬೇಕು? ತಿಂಗಳಾನ್ಗಟ್ಲೆಯಿಂದ ನಾನು ಬೆನ್ನ ಹಿಂದೆ ಇದ್ದಿದ್ದು ಪೀಡೆ ತೊಲಗ್ತು ಅನ್ಸುತ್ತೆ. ನಾನು ಹಾಗಲ್ಲ ಕೇಳಿದ್ದು. ಸಂಧ್ಯಾಳ ಸಾವು ಬಗ್ಗೆ ಏನನ್ಸುತ್ತೆ? ಖುಷಿ ಆಗ್ತಿದೆ ಶಿವ. ಇನ್ಮೇಲೆ ಕೋರ್ಟು ಕೇಸು ಅಂತ ಅಲಿಯೋ ಹಾಗಿಲ್ಲ. ನೆಮ್ಮದಿಯಾಗಿ ನನ್ನ ಮಕ್ಕಳ ಮದುವೆ, ನನ್ನ ನಿಂತೋಗಿರೋ ಸೀಟ್ ವಿಷಯನ ರಿಓಪನ್ ಮಾಡಿಸ್ತೀನಿ. ಒಟ್ನಲ್ಲಿ ಹಾಯಾಗಿದೆ. ಕೇಸು ಅಷ್ಟು ಸಿಂಪಲ್ ಅಲ್ಲ ಶಕ್ತಿ. ಏನ್ ಹೇಳ್ತಾ ಇದ್ದೆ ಜೆ.ಪಿ? ಸಂಧ್ಯಾನೇ ಇಲ್ಲ ಅಂದ್ಮೇಲೆ ಕೇಸ್ ಸಂಧ್ಯಾ ಕೇವಲ ಮರ್ಡರ್ ಆಗಿ, ಅವಳ ಮೇಲೆ ಅತ್ಯಾಚಾರ ಆಗಿದೆ. ರೇಪ್ ಅಂಡ್ ಮರ್ಡರ್. ಇದರಲ್ಲಿ ನಮ್ಮ ಕಡೆಯವ್ರ ಕೈವಾಡ ಇಲ್ಲ ಅಂತಂದ್ರೆ ಪರವಾಗಿಲ್ಲ. ಆದ್ರೆ ಇದ್ರೆ ನಿನ್ನ ಮಾತಿನ ಅರ್ಥ ವಿಕ್ಕಿ ಕೆಲಸ ಮಾಡಿದ್ದಾನೆ ಅಂತನ? ನಾನು ಹಾಗೆ ಹೇಳ್ತಿಲ್ಲ ಶಕ್ತಿ. ಪರವಾಗಿಲ್ಲ ಬಿಡು. ವಿಕಿ, ವಿಕಿ, ಕುಡಿತಾ ಇರೋ ಬಂದೆ. ಹೇಳಿ ಡ್ಯಾಡ್. ಜೆ.ಪಿ ಅಂಕಲ್ ಇನ್ ಹತ್ರ ಏನೋ ಕೇಳ್ಬೇಕತ್ತಪ್ಪ. ಕೇಸ್ ಮುಗಿದ್ಮೇಲೆ ಇಂಟ್ರಾಗೇಷನ್ ಕೇಳಿ. ವಿಕಿ, ಸಂಧ್ಯಾ ಸಾವಿನ ಬಗ್ಗೆ ನಿಂಗೆ ಗೊತ್ತಿತ್ತ? ಹಿಯರಿಂಗ್ ಹಿಂದಿನ ದಿನ ರಾತ್ರಿ ನೀನು ಎಲ್ಲಿದ್ದೆ? ಅಂಕಲ್, ನಾನೇನು ಮಾಡಿಲ್ಲ. ನೀನು ಮಾಡಿದ್ಯಾ ಅಂತ ಹೇಳ್ತಿಲ್ಲ, ನೀನು ಎಲ್ಲಿದ್ದೆ ಅಂತ ಕೇಳ್ತಾ ಇದ್ದೀನಿ. ನಾನು ಫಾರ್ಮ್ ಹೌಸ್ ಅಲ್ಲಿ ಇದ್ದೆ. ಕುಡಿದ ಅಮಲಿನಲ್ಲಿ ನೀನ್ ಆಚೆ ಹೋಗೋದಾಗ್ಲಿ, ನಿನ್ ಫ್ರೆಂಡ್ಸನ್ನ ಹುಡುಗರನ್ನ ಕಳಿಸೋದಾಗ್ಲಿ, ಅವಳನ್ನ ಕರ್ಕೊಂಬ ಅಂತ ಯಾರನ್ನು ಕಳಿಸ್ಲಿಲ್ಲ ತಾನೆ? ಅಂಕಲ್, ಇದೇನಿದು? ನಾನೇ ಅವಳಿಗೇನೋ ಮಾಡಿರೋ ತರ ಕೇಳ್ತಿದ್ದೀರಾ? ನಿಜವಾಗ್ಲೂ ನಾನು ಏನೂ ಮಾಡಿಲ್ಲ ಅವಳಿಗೆ, ಪ್ರಾಮಿಸ್. ಸಿಚುಯೇಷನ್ ಎಲ್ಲ ಲೈಟ್ ಆಗಿ ತಗೊಂಬೇಡ ವಿಕ್ಕಿ. ಅವಳು ರೇಪ್ ಆಗಿ ಸತ್ತಿರೋದು. ದಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಸಂಶಯ ನಿನ್ ಕಡೆ ತಿರುಗಬಾರ್ದು ಅಂತ ಕೇಳ್ತಾ ಇದ್ದೀನಿ. ಹೇಳು, ನೀನೇನಾದ್ರೂ ಹುಡುಗರನ್ನ ಕಳಿಸಿದ್ಯಾ?